ಹೊಸ ವರ್ಷದ ಸಂಭ್ರಮ ಸಡಗರದಲ್ಲಿ ನಾವು ಇದ್ದೀವಿ. ಹೊಸ ವರ್ಷ ಅಂದ ತಕ್ಷಣ ಯಾವಾಗಲೂ ಕೂಡ ಈ ಆಚರಣೆ ವಿಚಾರವಾಗಿ ಗೊಂದಲಗಳು ನಿರ್ಮಾಣ ಆಗುತ್ತೆ. ನಮ್ಮದು ಅಸಲಿಗೆ ಹೊಸ ವರ್ಷ ಯಾವಾಗ? ಜನವರಿ 1 ಅಥವಾ ಯುಗಾದಿಯ? ಇದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರಗಳು ಇತ್ತೀಚೆಗೆ ಸಂಪೂರ್ಣವಾಗಿ ಮರೆಯಾಗ್ತಾ ಇದೆಯಾ? ಹೊಸ ವರ್ಷ ಅಂತಂದರೆ ಎಲ್ಲೋ ಒಂದು ಕಡೆ ಹೋಗೋದು, ಡ್ಯಾನ್ಸ್ ಮಾಡೋದು, ಕುಡಿಯೋದು, ಕುಣಿಯೋದು, ಕುಪ್ಪಳಿಸೋದು, ಇದೇ ಹೊಸ ವರ್ಷ ಆಗಿದೆಯಾ? ನಮ್ಮ ಅಸಲಿ ವರ್ಷಾಚರಣೆ ಯಾವುದು? ನಮ್ಮ ಆಚರಣೆಗಳ ಮೇಲೆ ಪರಿಣಾಮ ಬೀರುವಂತಹ ವಿಚಾರಗಳು ಯಾವುದು? ಧರ್ಮ ಸಂಘರ್ಷಗಳು ಯಾಕೆ ಆಗ್ತಾ ಇದೆ? ಈ ಗೊಂದಲಗಳು ಯಾಕೆ ಆಗ್ತಾ ಇದೆ? ನಮ್ಮ ಆಚಾರವನ್ನು ತಿಳಿ ಹೇಳಬೇಕಾದಂಥವ್ರು ಯಾರು? ಮತ್ತು ಆಚಾರಗಳನ್ನು ತಿಳ್ಕೊಂಡು ಅದನ್ನು ಪ್ರಾಮಾಣಿಕವಾಗಿ ಆಚರಣೆ ಮಾಡುವಂಥ ಜವಾಬ್ದಾರಿ ಈಗಿನ ಸಮಾಜದ ಮೇಲೆ ಅಥವಾ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇದೆ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ವಿಶೇಷ ಕಾರ್ಯಕ್ರಮ ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿ ಆಗಮಿಸಿದ್ದಾರೆ. ಡಾಕ್ಟರ್ ಆರತಿ ವಿ.ಬಿ. ಅವರು, ಆಧ್ಯಾತ್ಮಿಕ ಚಿಂತಕಿ, ಸಾಂಸ್ಕೃತಿಕ ಚಿಂತಕಿ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದ, ನಮಸ್ಕಾರ. ಹಾಗೆಯೇ ನಮ್ಮ ಜೊತೆಗೆ ಎಂದಿನಂತೆ ನಮ್ಮ ವೀಕ್ಷಕ ಪ್ರಭುಗಳು ಕೂಡ ಇದ್ದಾರೆ. ಅವರು ಗೆಸ್ಟ್ಗೆ ಪ್ರಶ್ನೆಗಳನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ಸಂಭ್ರಮ ಸಡಗರದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿ ಕಾರ್ಯಕ್ರಮವನ್ನು ಆರಂಭ ಮಾಡೋದಾ ಅಥವಾ ಯಥಾವತ್ತಾಗಿ ಕಾರ್ಯಕ್ರಮ ಆರಂಭ ಮಾಡೋದಾ? ಯಾಕಂದರೆ ಹೊಸ ವರ್ಷಾಚರಣೆಯ ಗೊಂದಲದ ವಿಚಾರವಾಗಿ ನಾವೀಗ ಚರ್ಚೆಯನ್ನು ಮಾಡ್ತಾ ಇರೋದು. ಮತ್ತೊಮ್ಮೆ ಸ್ವಾಗತ ನಿಮಗೆ. ಪ್ರತಿ ಸಾರಿಯೂ ಕೂಡ ಈ ಹೊಸ ವರ್ಷಾಚರಣೆ ಅಂತ ಬಂದಾಗ ನಮ್ಮ ಹೊಸ ವರ್ಷ ಇರೋದು ಯುಗಾದಿಗೆ. ನಾವು ಈ ಜನವರಿ 1 ಹೊಸ ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡೋದೇ ಇಲ್ಲ. ಆದರೂ ಕೂಡ ನಿಮಗೆ ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷ ಶುಭಾಶಯಗಳು ಅಂತ ಹೇಳೋರು ಹಲವರು. ಪ್ರತಿ ಸಾರಿ ಯಾಕೆ ಈ ಗೊಂದಲ ಮೂಡುತ್ತೆ? ನಮ್ಮ ಹೊಸ ವರ್ಷ ಯಾವಾಗ? ಏನು ಹೇಳ್ತೀರಿ? ನಮ್ಮ ಅಂದ ತಕ್ಷಣ ನಮ್ಮ ಹೊಸ ವರ್ಷ ಯುಗಾದಿಯೇ. ಇದು ಇಡೀ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಜನಾಂಗಗಳು, ಮಾಯನ್ ಜನಾಂಗ, ಈಜಿಪ್ಷಿಯನ್ನು, ಜಾಪನೀಸು, ಚೈನೀಸು, ನಾವು ಟಿಬೆಟನ್ಸು, ಈ ಕಡೆ ಎಲ್ಲ ಕಡೆನೂ ಸೂರ್ಯನನ್ನು ಮತ್ತು ಚಂದ್ರನನ್ನು ಆಧರಿಸಿಕೊಂಡೇ ಅವರವರ ಪಂಚಾಂಗವನ್ನು ಮಾಡಿಕೊಂಡಿದ್ರು ಸಾವಿರಾರು ವರ್ಷಗಳ ಕಾಲ. ಈ ರೋಮನ್ ಕ್ಯಾಲೆಂಡರ್ ಅಂತ ಏನು ಬಂತು, ಅದು ಸ್ವಲ್ಪ ಗೊಂದಲಮಯವಾದಂಥ ಒಂದು ಕ್ಯಾಲೆಂಡರ್ ಆಗಿತ್ತು. ಆಮೇಲೆ ಈಜಿಪ್ಷಿಯನ್ ಕ್ಯಾಲೆಂಡರಿಂದ ಅದರ ಒಂದಷ್ಟು ಐಡಿಯಾಸ್ ತೆಗೆದುಕೊಂಡು ಜೂಲಿಯಸ್ ಸೀಸರ್ ಅನ್ನೋನು ಜೂಲಿಯನ್ ಕ್ಯಾಲೆಂಡರ್ ಅಂತ ಮಾಡ್ದ. ಅದು ಮಾಡೋ ಹೊತ್ತಿಗೆ ಏನಾಗೋಯ್ತು, ತುಂಬ ಎಡವಟ್ಟಿತ್ತು. ಅಂದರೆ ಅವರು ಪ್ರಕೃತಿಯನ್ನು ಆಧರಿಸ್ಕೊಂಡು ಹೋಗಿರಲಿಲ್ಲ. ಈಗ ನಾವುಗಳು ನಮ್ಮ ಪಂಚಾಂಗದ ಬಗ್ಗೆ ಆಮೇಲೆ ಹೇಳ್ತೀನಿ. ನಾವು ಸೂರ್ಯ ಚಂದ್ರರ ಚಲನವಲನವನ್ನು ನೋಡ್ಕೊಂಡು ಮಾಡ್ತೀವಿ. ನಮ್ಮದು ವೈಜ್ಞಾನಿಕ, ಅಂದರೆ ಪ್ರಕೃತಿ ಹೇಗೋ ಹಾಗೆ ನಾವು ಅನುಸರಿಸ್ತೀವಿ. ಅವ್ರು ಹಾಗಲ್ಲ. ಅವ್ರ ಮುಗಿನ ನೇರಕ್ಕೆ ಅವ್ರದ್ದೇನೋ ಒಂದು ಮತಾಂಧತೆಯ ಲೆಕ್ಕಾಚಾರದಲ್ಲಿ ಮಾಡಿದ್ದು. ಅವರು ಮಾಡಿಕೊಂಡಾಗ ತುಂಬ ಏರ್ಪೇರಾಗಿ ವರ್ಷಕ್ಕೆ 445 ಏನೋ ಅಷ್ಟು ದಿನ ಬರೋ ಥರ ಒಂದು ದ ಇಯರ್ ಆಫ್ ಕನ್ಫ್ಯೂಷನ್ ಅಂತ ನೀವು ಓದ್ಬೋದು, ನೆಟ್ಟಲ್ಲಿ ಸಿಕ್ಕತ್ತೆ. ದ ಇಯರ್ ಆಫ್ ಕನ್ಫ್ಯೂಷನ್ ಅಂತ 45 ಅಥವಾ 46 BCE, ಸಾಮಾನ್ಯ ಶಕ ಪೂರ್ವದಲ್ಲಿ. ಆವಾಗ ಈ ಜೂಲಿಯನ್ ಕ್ಯಾಲೆಂಡರ್ ಮಾಡೋದಕ್ಕಾಗಿ ಆ ವರ್ಷವನ್ನು ಕ್ರಿಯೇಟ್ ಮಾಡಿ ಎಲ್ಲ ಕನ್ಫ್ಯೂಷನ್ ಮಾಡೋಕ್ಕೆ ಕೊನೆಗೆ ಮತ್ತೆ ಹೊಸದಾಗಿ ಜೂಲಿಯನ್ ಕ್ಯಾಲೆಂಡರ್ನ ಅಲ್ಲಿಂದ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡ್ಬಂದರು. ಹಾಗಾದರೂ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಏಕೆಂದರೆ 10 ತಿಂಗಳ ಕ್ಯಾಲೆಂಡರ್ ಇತ್ತು. ಅವರ ಮುಖ್ಯವಾಗಿ ಅವರ ಕ್ರಿಶ್ಚಿಯನ್ ಸೆಲೆಬ್ರೇಷನ್ಸ್ ಏನಿದೆ, ಫೆಸ್ಟಿವಲ್ಸು, ಅದನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಏಕೆಂದರೆ ಇವ್ರು ಹೇಳೋ ಡೇಟ್ಗೂ ಆ ಸೀಸನ್ ಬರ್ತಿರ್ಲಿಲ್ಲ, ಆ ಋತು ಬರ್ತಾ ಇರಲಿಲ್ಲ. ಹೀಗಾದಾಗ ಕೊನೆಗೆ ಪೋಪ್ ಗ್ರೆಗೋರಿಯನ್ 13 ಅಂತ ಆತ 1582ನಲ್ಲಿ 1582ರಲ್ಲಿ ಇವಾಗಿನ ಯಾವ್ದು ಫಾಲೋ ಮಾಡ್ತಾ ಇದೀವಿ ಇದನ್ನು ಮಾಡಿ 12 ತಿಂಗಳು ಅಂತ ಮಾಡಿ, ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ ಜೂಲಿಯಸ್ ಸೀಸರು, ಅಗಸ್ಟಸ್ಸು ಅವ್ರ ಹೆಸರನ್ನ ಆರೋಪಿಸ್ಬಿಟ್ರು. ಜುಲೈ ಬಂದಿದ್ದು ಜೂಲಿಯಸ್ ಸೀಸರ್ ಹೆಸರು ಮೇಲೆ, ಅಗಸ್ಟಸ್ ಹೆಸರು ಮೇಲೆ ಆಗಸ್ಟ್ ಬಂತು. ಆಮೇಲೆ ಪೂರ್ವದಲ್ಲಿ ಅದಕ್ಕೆ ರೋಮನ್ ಗಾಡ್ಸ್ ಹೆಸರಿತ್ತು. ಈಗ ಜಾನುವಾಸ್ ಅಂತ ಒಂದು ರೋಮನ್ ಗಾಡ್ ಹೆಸರು ಜನವರಿಗೆ ಬಂತು. ಫೆಬ್ರವರಿ ಅಂತ ಒಂದು ಫೆಸ್ಟಿವಲ್, ಒಂದು ಆಚರಣೆಯ ಹೆಸರು ಫೆಬ್ರವರಿಗೆ ಬಂತು. ಹಾಗೆ ಮಾರ್ಕಸ್ ಅಥವಾ ಮಾರ್ಚ್ ಅಂತ ಹೇಳ್ತಾರೆ, ಅದು ಮಾರ್ಚಿಗೆ ಬಂತು.
ಆಮೇಲೆ ಏಪ್ರಿರ ಅಂತ, ಏಪ್ರಿರೇ ಅಂದರೆ ಹೂವು ಅರಳೋದು ಅಂತ, ವಸಂತ ಕಾಲ ಶುರುವಾಯಿತು ಅಂತ ಹೇಳಿ ಏಪ್ರಿಲ್ಗೆ ಹೆಸರು ಬಂತು. ಮೇಯಸ್ ಅನ್ನೋ ದೇವರು, ಜೂನೋಸ್ ಅನ್ನೋ ದೇವರು, ಇದೆಲ್ಲ ಮೇ ಜೂನಿಗೆ ಬಂತು. ಜುಲೈಗೆ ಜೂಲಿಯಸ್ ಸೀಸರ್ ತನ್ನ ಹೆಸರು ಕೊಟ್ಬಿಟ್ಟು ಒಂದು ದಿನ ಜಾಸ್ತಿ ಮಾಡ್ದ, 31 ಅಂತ. ಸುಮ್ಮನೆ ಅದು ವಿಜ್ಞಾನವೇನಿಲ್ಲ. ಆಗಸ್ಟಸ್ಸು ನಾನೇನು ಕಮ್ಮಿ ಅಂತ ಆತನೂ ಮಾಡ್ದ. ಹಾಗೆ ಆಮೇಲೆ ಏನು ಮಾಡಿದ್ರು, ಆಮೇಲೆ ಬಿಟ್ಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಯೋಚನೆ ಮಾಡಿ ನೋಡಿ. ಸೆಪ್ಟಾ ಅಂದರೆ 7. ನೀವು ಜನವರಿಯಿಂದ ಲೆಕ್ಕ ಹಾಕಿದ್ರೆ 7ನೇ ತಿಂಗಳು ಸೆಪ್ಟೆಂಬರ್ ಬರಲ್ಲ, ಅದು 9ನೇ ತಿಂಗಳಾಗತ್ತೆ. ಸೊ ಮಾರ್ಚಲ್ಲೇ ಎಲ್ಲರೂ ಮಾಡ್ತಾ ಇದ್ರು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಕ್ಟಾ ಅಂದರೆ ಅಷ್ಟ, ನವ ಅಂದರೆ ನವ 9, ಡೆಕಾ ಅಂದರೆ ದಶ. ಸೊ ಈ ಥರದ ವ್ಯವಸ್ಥೆನ ಅವ್ರೇನು ಮಾಡಿದ್ರು, ನಾವೇನು ಮಾಡಿದ್ರು ನಡೆಯುತ್ತೆ ಅಂತ ಒಂದು ಆ ಯುರೋಪಿಯನ್ ರೇಸಿಸ್ಟ್ ಆಟಿಟ್ಯೂಡ್ ಇದೆಯಲ್ಲ, ಅವ ಮಾಡಿದ್ರು. ಹೀಗೆ ಮಾಡಿ ಕೊನೆಗೂ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಂತು. ಅದು ಅವ್ರಿಗೆ ಅನುಕೂಲವಾಯಿತು, ಈಸ್ಟರ್ ಕ್ಯಾಲ್ಕುಲೇಷನ್ಗೆ ಅನುಕೂಲವಾಗಲಿ ಅಂತ ಮಾಡಿಕೊಂಡ್ರು. ಆಮೇಲೆ ಏನಾಯಿತು, ಎಲ್ಲೆಲ್ಲಿ ಯಾವ ದೇಶದ ಮೇಲೆ ಕೊಲೊನೈಸೇಷನ್ ಮಾಡಿದ್ರೋ, ಆಕ್ರಮಣ ಮಾಡಿದ್ರೋ, ಅವರೆಲ್ಲರ ಮೇಲೆ ಬಲವಂತವಾಗಿ ಆರೋಪಿಸಿದ್ರು. ಅವ್ರ ಅನುಕೂಲಕ್ಕಾಗಿ ಅವ್ರು ಮಾಡ್ತಾಯಿದ್ರು. ಅವ್ರು ಎಷ್ಟೇ ಆರೋಪಿಸಿದ್ರು ಕೂಡ ನಾವು ಭಾರತೀಯರು ಇವತ್ತಿಗೂ ಕೂಡ ನಮ್ಮ ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲನೂ ನಾವು ಮಾಡೋದು ನಮ್ಮ ಯುಗಾದಿ ಪಂಚಾಂಗದ ಪ್ರಕಾರನೇ. ಜನ್ಮ ನಕ್ಷತ್ರವನ್ನೇ ಆಚರಿಸೋದೇ ನಮ್ಮ ಹುಟ್ಟುಹಬ್ಬ. ಈ ತುಂಬ ಸೋಷಿಯಲ್ ಮೀಡಿಯಾ ಮತ್ತು ಈ ಏನಂತೀವಿ ಕಲೋನಿಯಲ್ ಹ್ಯಾಂಗ್ ಓವರ್ ಅಂತೀವಿ, ಬ್ರಿಟಿಷ್ ಮೀಡಿಯಾ, ಬ್ರಿಟಿಷ್ ಎಜುಕೇಷನ್, ಮೆಕಾಲೆ ಎಜುಕೇಷನಿನ ವಿಕ್ಟಿಮ್ಸು ನಾವೆಲ್ಲ. ಅಲ್ಲಿ ನಮಗೆ ಈ ಡೇಟ್ಗಳನ್ನು ತುಂಬ ತಲೆ ಮೇಲೆ ಹೇರಿ ಈಗ ನಾವು ಹುಟ್ಟಿದ ಜನ್ಮ ನಕ್ಷತ್ರ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಡೇಟನ್ನೇ ಹೇಳ್ಕೊಂಡು ಹೋಗ್ತಾ ಇದೀವಿ. ಆದರೆ ನಾನು ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ನನ್ನ ಅಥವಾ ನನ್ನ ಮಗನ, ನನ್ನ ಯಜಮಾನರ, ನಮ್ಮನೆಯ ಎಲ್ಲ ಹುಟ್ಟುಹಬ್ಬಗಳನ್ನು, ನಮ್ಮ ವಿವಾಹೋತ್ಸವನ ನಾವು ನಮ್ಮ ಪಂಚಾಂಗದ ಪ್ರಕಾರನೇ ಮಾಡ್ತೀವಿ. ಎಷ್ಟೋ ಜನ ಪೂಜೆಗೆ ಸಂಕಲ್ಪ ಮಾಡಿಸುವಾಗ ಅರ್ಚಕರು ನಿಮ್ ನಕ್ಷತ್ರ ಹೇಳಿ ಅಂತಂದ್ರೆ ಗೊತ್ತಿರೋದಿಲ್ಲ, ಜನ್ಮ ನಕ್ಷತ್ರ ಅಂತ ಹೇಳಿ ಪೂಜೆ ಮಾಡಿ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಸಿವಿಲೈಸೇಷನಲ್ ಮೆಮರಿ ಅಂತಾರಲ್ಲ, ಸಾಂಸ್ಕೃತಿಕ ಸ್ಮರಣೆಯನ್ನು ಅಳಿಸಾಕೋದು ಅಂತ. ನಾವ್ಯಾರು ಅಂತ ನಾವು ಮರ್ತು ಹೋಗ್ಬಿಡ್ಬೇಕು. ಆ ರೀತಿ ಟೆಕ್ಸ್ಟ್ ಬುಕ್ಸ್ ಮೂಲಕ, ಮೀಡಿಯಾ ಮೂಲಕ, ಸಿನಿಮಾಗಳ ಮೂಲಕ ಒಂದೊಂದಾಗಿ ಆರೋಪಿಸಿ ಕ್ರಮೇಣ ನಾವು ನಮ್ಮದನ್ನು ಮರೆಯೋ ಹಾಗೆ, ನಾವು ಒಂದೇ ಸಲ ಮತಾಂತರವಾಗದೆ ಹೋದ್ರು ನಮ್ಮೊಳಗೆ ಸಾಕಷ್ಟು ಪರಕೀಯತೆ ತುಂಬೋ ಹಾಗೆ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರು. ಅದು ನಾವು ಸ್ವಾತಂತ್ರ್ಯ ಬಂದ ತಕ್ಷಣ ಇದನ್ನೆಲ್ಲ ಕಿತ್ತಾಕಿ ನಮ್ಮ ರೀತಿ ನಾವು ಇರಬೇಕಾಗಿತ್ತು. ಎಷ್ಟೇ ನಾವು ಗ್ಲೋಬಲ್ ಆಗಿದ್ರು ನೋಡಿ, ಗ್ಲೋಬಲ್ ಅಂದರೆ ಮರ ಎಷ್ಟು ದೊಡ್ಡದಾಗಿ ಬೆಳೆದ್ರು ಅದರ ಬೇರನ್ನು ಅದು ಕಳ್ಕೊಳ್ಬಾರ್ದು. ಬೇರನ್ನು ಕಳ್ಕೊಂಡ್ರೆ ಉಫ್ ಬಿದ್ಬಿಡುತ್ತೆ ಮರ. ಹಾಗೆ ಬೇರುಗಳನ್ನು ಕಳ್ಕೊಳ್ದೇ ಇದ್ದದ್ರಿಂದ ನಮಗೆ ಎಷ್ಟೇ ಆಚೆಯಿಂದ ಆಕ್ರಮಣ ಆದರೂ, ಎಷ್ಟೇ ಆರೋಪವಾದರೂ ಕೂಡ ನಾವು ಉಳ್ಕೊಂಡ್ವಿ. ಆದರೆ ಇವತ್ತು ಲೇಟೆಸ್ಟ್ ಜನ್ರೇಷನ್ಸಲ್ಲಿ ಏನಾಗ್ತಾ ಇದೆ ಅಂದರೆ, ಬಾಲಿವುಡ್ ಅನ್ನೋ ಒಂದು ದೊಡ್ಡ ಕಸತೊಟ್ಟಿ ಇದೆ, ಅದು ಮತ್ತು ಎಲ್ಲ ಅಶ್ಲೀಲತೆ, ಕೊಳಕು, ಪೋರ್ನು, ಆಮೇಲೆ ಮಾರ್ಕೆಟಿಂಗು, ಈ ಟೈಮಲ್ಲಿ ನ್ಯೂ ಇಯರ್ ಗಿಫ್ಟ್ಸು, ಅದು ಇದು ಅಂದ್ಕೊಂಡು ನೋಡಿ. ನಿನ್ನೆ ಪೇಪರಲ್ಲಿ ನೋಡಿದೆ 500 kg ಮಾದಕ ದ್ರವ್ಯಗಳು ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇದೆ ಜನವರಿ 1 ಸೆಲೆಬ್ರೇಷನ್ ನೆಪದಲ್ಲಿ. ಅಂದ್ರೆ ಎಲ್ಲ ಮಾಡಬಾರದೆಲ್ಲ ಮಾಡೋದಕ್ಕೆ ಇದೊಂದು ವೇದಿಕೆ ಆಗೋಗ್ಬಿಟ್ಟಿದೆ. ಸೊ ಮಾಡೋದೇ ಹೊಸ ವರ್ಷಾಚರಣೆ ಅನ್ಕೊಂಡ್ಬಿಟ್ಟು